ಶ್ರೀರಸ್ತು ಶುಭಮಸ್ತು ಸೀರಿಯಲ್. ಅಸ್ವಸ್ಥಳಾಗಿ ಕೆಳಗೆ ಬಿದ್ದ ತುಳಸಿ. ಮಹೇಶನ ಪ್ಲಾನ್ ತಲೆಕೆಳಗಾಯಿತು. ಮಾಧವನ ಮನೆಯಲ್ಲಿ ತುಳಸಿ ಬಂದ ಬಳಿಕ ಮನೆಯ ವಾತಾವರಣವೇ ಬದಲಾಗಿದೆ. ತುಳಸಿ ಏನೇ ಮಾಡಿದರೂ ಮನೆಯವರ ಉದ್ಧಾರಕ್ಕಾಗಿ ಮಾಡುತ್ತಾಳೆ. ಹಾಗೆ ಮನೆಯವರು ಚೆನ್ನಾಗಿರಬೇಕು ಎನ್ನುವ ಉದ್ದೇಶದಿಂದ ಏನು ಬೇಕಾದರೂ ಮಾಡಲು ಹಿಂದೆ ಸರಿಯುವವಳು ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಮಹೇಶ ತನ್ನ ಹೆಂಡತಿಯ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಆತನಿಗೆ ತನ್ನ ಅಣ್ಣನ ಜೀವನದಲ್ಲಿ ಕರಾಳ ಘಟನೆ ಆಗಲು ತನ್ನ ಹೆಂಡತಿಯ ಕಾರಣ ಎನ್ನುವುದು ಮಾತ್ರ ತಿಳಿದಿದೆ. ಶಾರ್ವರಿ ನಿಜ ವಿಚಾರವನ್ನು ಮನೆಯವರ ಬಳಿ ಹೇಳಿಬಿಟ್ಟರೆ ಮನೆಯವರು ಎಚ್ಚೆತ್ತುಕೊಳ್ಳುತ್ತಾರೆ. ಜೊತೆಗೆ ಶಾರ್ವರಿ ಮಾಡಿದ ಡ್ರಾಮಾ ಎಲ್ಲರ ಮುಂದೆ ಬಯಲಾಗಿ ಬಿಡುತ್ತದೆ. ಶಾರ್ವರಿ ಮಾತ್ರ ಬಹಳ ಭಯ ಪಟ್ಟುಕೊಂಡಿರುತ್ತಾಳೆ. ಆಕೆಗೆ ಎಲ್ಲಿಯಾದರೂ ಮನೆಯವರಿಗೆ ನಿಜ ತಿಳಿದರೆ ಹೋದರೆ ಅಲ್ಲಿಗೆ ನನ್ನ ಕಥೆ ಮುಗಿಯಿತು, ನಾನು ಏನು ಮಾಡಲು ಸಾಧ್ಯ ಇಲ್ಲ ಎನ್ನುವ ಆಲೋಚನೆಯಲ್ಲಿ ಇರುತ್ತಾಳೆ. ಇತ್ತ ಜನಾರ್ದನ್ ಕೂಡ ಮಹೇಶನ ತೀಕ್ಷ್ಣವಾದ ಮಾತುಗಳಿಗೆ ಕಿರಿಕಿರಿ ಆಗುತ್ತದೆ. ಮಹೇಶ ನಿಜ ವಿಚಾರವನ್ನು ಇಂಡೈರೆಕ್ಟ್ ಆಗಿ ಹೇಳಿರುತ್ತಾನೆ. ಆದರೆ ಜನಾರ್ದನ್ಗೆ ಮಾತ್ರ ಮಹೇಶನ ಮಾತುಗಳು ಕೇಳುವಷ್ಟು ತಾಳ್ಮೆ ಇರುವುದೂ ಇಲ್ಲ. ಇತ್ತ ಶಾರ್ವರಿ ಮನೆಯವರ ಮುಂದೆ ಎಲ್ಲ ವಿಚಾರ ಹೇಳಿಬಿಡಬೇಕು ಎನ್ನುವಾಗ ತುಳಸಿಗೆ ಉಸಿರಾಟದ ತೊಂದರೆ ಎದುರಾಗುತ್ತದೆ. ತುಳಸಿ ಒಮ್ಮೆಲೆ ಉಸಿರನ್ನು ಬಿಗಿ ಹಿಡಿಯುತ್ತಾ ಜೋರಾಗಿ ಉಸಿರು ತೆಗೆದುಕೊಳ್ಳುತ್ತಿರುತ್ತಾಳೆ. ಆಕೆಗೆ ಉಸಿರಾಟದ ತೊಂದರೆ ಬಂದು ಬಿಡುತ್ತದೆ. ಏನು ಮಾಡುವುದು ಎಂದು ತಿಳಿಯದೆ ಮನೆಯವರು ಕಂಗಾಲಾಗುತ್ತಾರೆ. ಹಾಗೆ ಮನೆ ಮಂದಿಯೆಲ್ಲ ತುಳಸಿ ಕುಸಿದು ಬೀಳುತ್ತಿರುವುದು ನೋಡಿ ಶಾಕ್ ಆಗುತ್ತಾರೆ. ತುಳಸಿಯವರೇ ಏನಾಯಿತು ಎಂದು ಮಾಧವ ಜೋರಾಗಿ ಕಿರುಚಾಡುತ್ತಾ ಓಡಾಡಿ ಬರುತ್ತಾನೆ. ಅಷ್ಟರಲ್ಲಿ ಶಾರ್ವರಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತದೆ. ನಾನು ಏನೋ ನಿಜ ವಿಚಾರ ಹೇಳಬೇಕು ಅಂತ ಇದ್ದೆ, ಆದರೆ ಅಷ್ಟರಲ್ಲಿ ಹೀಗೆಲ್ಲ ನಡೆದು ಹೋಗುತ್ತಿದೆ ಎಂದುಕೊಳ್ಳುತ್ತಾಳೆ. ಮಾಧವನ ಮುಂದೆ ಶಾರ್ವರಿ ನಿಜ ಹೇಳ್ತಾಳ. ನಾನು ನಿಜ ಹೇಳುವುದು ಆ ದೇವರಿಗೆ ಕೂಡ ಇಷ್ಟ ಇಲ್ಲ ಎಂದು ಅನಿಸುತ್ತದೆ ಎಂದು ಮೆತ್ತಗೆ ನಗುತ್ತಾಳೆ. ಇನ್ನು ಮಹೇಶ ಮಾತ್ರ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾನೆ. ಛೇ, ಇಷ್ಟರಲ್ಲಿ ಹೀಗೆ ಆಗಬೇಕಾ? ಅತ್ತಿಗೆಗೆ ಏನಾಯಿತು? ಛೇ, ನನ್ನ ಹೆಂಡತಿ ಏನೆಲ್ಲ ಸಂಚು ಮಾಡಿದ್ದಾಳೆ, ಅದೆಲ್ಲವೂ ಇವತ್ತು ಹೊರಗೆ ಬರ್ತಿತ್ತು ಎಂದು ಮನದಲ್ಲಿ ಅಂದುಕೊಂಡು ಇರುತ್ತಾನೆ. ಇತ್ತ ಶಾರ್ವರಿ ತುಳಸಿ ಬಳಿ ಓಡೋಡಿ ಬಂದು ಹೇಳುತ್ತಾಳೆ, ಬಾವ ತುಳಸಿ ನೀರನ್ನು ಕೂಡಿಸಿ, ಕೊಂಚ ಸರಿ ಹೋಗಬಹುದು ಎಂದು ಹೇಳುತ್ತಾಳೆ. ತುಳಸಿಗೆ ತುಳಸಿ ನೀರು ಕೊಡಲು ಹೇಳಿದ ಶಾರ್ವರಿ ಅದೇ ರೀತಿ ತುಳಸಿ ನೀರನ್ನು ಕುಡಿಸಿದಾಗ ಕೊಂಚ ನಿರಾಳ ಆಗುತ್ತಾಳೆ. ಆ ಬಳಿಕ ಡಾಕ್ಟರನ್ನು ಕರೆಸಿದಾಗ ತುಳಸಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ. ಶಾರ್ವರಿ ಹಾಗೂ ಆಕೆಯ ಪತಿ ಇಬ್ಬರು ಮಾತನಾಡುತ್ತಿರುತ್ತಾರೆ. ಆಗ ಮಹೇಶ, ಇವತ್ತು ಏನೋ ನಿನಗೆ ನಿಜ ಹೇಳಲು ಅವಕಾಶ ಸಿಕ್ಕಿತ್ತು, ಆದರೆ ಕಾರಣದಿಂದ ಸಾಧ್ಯ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಹೀಗೆ ಇರಬಹುದು ಎಂದು ನಾನು ಹೇಳುವುದೂ ಇಲ್ಲ, ಹೀಗೆ ಚಾನ್ಸ್ ಇರಲು ಕೂಡ ಇಲ್ಲ ಎಂದು ಮಹೇಶ ಹೇಳುತ್ತಾನೆ. ಮಹೇಶನಿಗೆ ಖಡಕ್ ವಾರ್ನಿಂಗ್. ನೋಡಿ, ನೀವು ಈಗಾಗಲೇ ನಿಮ್ಮ ದೊಡ್ಡ ಅತ್ತಿಗೆಯನ್ನು ಕಳೆದುಕೊಂಡು ಸಂಕಟ ಪಡುತ್ತಿದ್ದೀರಾ. ನೀವು ನನಗೆ ಹೀಗೆಯೇ ಟಾರ್ಚರ್ ನೀಡುತ್ತಿದ್ದರೆ ದೊಡ್ಡ ಅತ್ತಿಗೆಗೆ ಯಾವ ಸ್ಥಿತಿ ಬಂದು ಅದೇ ರೀತಿ ಸ್ಥಿತಿ ತುಳಸಿಗೂ ಅವರಿಗೂ ಬರುತ್ತದೆ ಎಂದು ಹೇಳಿದಾಗ ಏನು ಮಾಡಬೇಕು ಅಂತ ಹೇಳಿದ ಮಹೇಶ ಅಲ್ಲಿ ಶಬ್ದವಾಗಿ ನಿಂತು ಬಿಡುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.